ಪ್ರೇಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಈ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಏನು ಮಾತಾಡುತ್ತೇವೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಪ್ರಿಯರೇ, ಆ ವಾಕ್ಯದಂತೆ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ಎರಡನೇ ಕೊರಿಂಥಿ 1ನೇ ಅಧ್ಯಾಯ 4ನೇ ವಚನ. ನಮಗೆ ಸಂಭವಿಸುವ ಎಲ್ಲ ಸಂಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹಲ್ಲೆಲೂಯಾ. ನಮಗೆ ಪ್ರತಿಯೊಂದು ಶೋಧನೆಯಲ್ಲಿ ಬರುವಾಗ, ಪ್ರತಿಯೊಂದು ಸಂಕಟದಲ್ಲಿರುವಾಗ ದೇವರು ನಮ್ಮನ್ನು ಸಂತೈಸ್ತಾನಂತೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಸಂತೈಸ್ತಾರಂತೆ. ಸೊ ನಿನಗಿಲ್ಲಿ ಎಷ್ಟೇ ಅವಮಾನಗಳು ಆಗ್ಬೋದು, ಅಪನಿಂದೆಗಳು ಬರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅನುಭವಿಸ್ತಾ ಇರುವಾಗ ದೇವರು ಬಂದು ನಿನ್ನ ಸಂತೈಸ್ತಾನಂತೆ, ಪ್ರೀತಿ ತೋರಿಸ್ತಾರಂತೆ. ಹಲ್ಲೆಲೂಯಾ. ಮಮತೆಯಿಂದ ನಿನ್ನನ್ನು ಹಲ್ಲೆಲೂಯಾ ಅವರ ಬಳಿಗೆ ಕರ್ಕೊಳ್ತಾರಂತೆ ಪ್ರಿಯರೇ. ಸೊ ದೇವರಲ್ಲಿ ಹೇಳ್ತಾ ಇದ್ದಾನೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ನೋಡ್ತೇವೆ ಪ್ರಿಯರೇ, ನಮಗೆ ಸಂಭವಿಸುವ ಎಲ್ಲ ಸಂಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂಬುದು ಹಾಗೆ ಇದೆ. ಹಲ್ಲೆಲೂಯಾ. ನಿಜ, ನಮಗೆ ಎಲ್ಲ ಸಂಕಷ್ಟಗಳಲ್ಲಿ ಬರ್ತೇವೆ ಪ್ರಿಯರೇ, ಪ್ರತಿಯೊಂದು ಸಂಕಟಗಳಲ್ಲಿ ಇರ್ತೇವೆ, ಪ್ರತಿಯೊಂದು ನೋವಿನಲ್ಲೂ ಇರ್ತೇವೆ. ಒಂದಲ್ಲ ಒಂದು ನಮಗೆ ನೋವು ಶೋಧನೆಗಳು ಒಂದಲ್ಲ ಒಂದು ದಿನ. ಹಲ್ಲೆಲೂಯಾ. ಇವತ್ತು ಇದನ್ನು ಎದುರಿಸಿನಿ ಅಂದರೆ ನಾಳೆ ಇನ್ನೊಂದು ಎದುರಿಸಬೇಕು, ನಾಳೆ ಇನ್ನೊಂದು ಎದುರಿಸಿನಿ ಅಂತ ಹೇಳಿದ್ರೆ ನಾಡ್ದು ಇನ್ನೊಂದು ಎದುರಿಸಬೇಕು. ಸೊ ನಮ್ಮ ಕ್ರಿಸ್ತರ ಜೀವಿತನೇ ಹೇಗೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಎದುರಿಸಿದ್ವಿ ಅಂದರೆ ಇನ್ನೊಂದಕ್ಕೆ ಆಗಲೇ ಸಿದ್ಧವಾಗಿರಬೇಕು. ಹಲ್ಲೆಲೂಯಾ. ಸೊ ಯುದ್ಧ ವೀರರಂತೆ ನಾವು ಯಾವಾಗಲೂ ಸಿದ್ಧರಾಗಿಯೇ ಇರಬೇಕು. ಜಯಧ್ವಜ ತಗೊಂಡು ಹೋಗ್ತಾನೆ ಇರಬೇಕು, ಎಲ್ಲೆಲ್ಲೂ ಕೂಡ ನಿಂದಿರಬಾರ್ದು ಪ್ರಿಯರೇ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೇನೆ ಪ್ರಿಯರೇ. ಈಗ ರೈತನು ಬಿತ್ತನೆ ಮಾಡುವ ಸಮಯದಲ್ಲಿ ಹಲ್ಲೆಲೂಯಾ ಆತನು ನೇಗಿಲು ಹಿಡ್ಕೊಂಡು ಹಲ್ಲೆಲೂಯಾ ಅದನ್ನು ಉಳುಮೆ ಮಾಡ್ತಾ ಇರ್ತಾನೆ. ಗೊತ್ತಲ್ವಾ ಉಳುಮೆ ಅಂದರೆ? ಹಲ್ಲೆಲೂಯಾ. ಭತ್ತ ಹಾಕೋದಕ್ಕೆ ಉಳುಮೆ ಮಾಡ್ತಾ ಇರ್ತಾನೆ. ಅಲ್ಲಿ ಏನೋ ಒಂದು ಅಡ್ಡ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಲ್ಲೆಲೂಯಾ ಏನೋ ಒಂದು ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆತನು ಸಾಕ್ಬಿಡಪ್ಪ, ಇನ್ನು ಇದು ಅಡ್ಡ ಬಂದುಬಿಡ್ತು, ನನ್ನ ಕೈಲಿ ಆಗ್ತಾಯಿಲ್ಲ, ಹಲ್ಲೆಲೂಯಾ ನನ್ನ ಕೈಲಿ ಆಗ್ತಾಯಿಲ್ಲ ಇದು ಅಂತ ಹೇಳ್ಬಿಟ್ಟು ಆತನು ಅಲ್ಲೇ ಬಿಟ್ಟು ಹೋಗ್ಬಿಟ್ರೆ ಪ್ರಿಯರೇ, ಆತನಿಗೆ ಫಲ ಸಿಗ್ತದ? ಹಲ್ಲೆಲೂಯಾ. ಫಲ ಸಿಗ್ತದ? ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಚಿಕ್ಕದಾಗ ಸಂಕಟ ಬಂದಿದೆ, ಆ ಚಿಕ್ಕನ್ನು ಒಂದು ಇದು ಬಂದಿದೆ ಅಂತ ಹೇಳ್ಬಿಟ್ಟೇ ಆತ ದೂರ ಹೋಗ್ತಾಯಿದ್ದಾನೆ ಅಂತ ಹೇಳಿದ್ರೆ, ಇನ್ನು ಏನು ಸಾಧನೆ ಮಾಡ್ತಾನೆ ಆತ? ಹಲ್ಲೆಲೂಯಾ. ಆತನ ಕೈಲಿ ಏನು ಮಾಡೋಕ್ಕಾಗತ್ತೆ ಪ್ರಿಯರೇ. ಸೊ ಅದಕ್ಕೋಸ್ಕರ ನಿನಗೇನೋ ಒಂದು ಶೋಧನೆ ಬರ್ತಾ ಇರುವಾಗ ಹಲ್ಲೆಲೂಯಾ ಮುಂದೆ ಹೋಗ್ತಾನೆ ಇರಬೇಕೇ ಹೊರತು ನಾವು ಯಾವತ್ತೂ ಕೂಡ ಹಿಂದಕ್ಕೆ ಹೋಗಬಾರ್ದು ರೀ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬರ್ತವೆ. ಹಲ್ಲೆಲೂಯಾ. ಪ್ರತಿಯೊಂದು ಕೂಡ ಬರ್ತವೆ. ಸೊ ಅದನ್ನು ನೋಡ್ಕೊಂತ ನೀನು ಹಿಂದೆ ತಿರುಗಿ ನೋಡ್ತಿದ್ದೀಯ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟೆಲ್ಲ ಇದೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೆಂಗೆ? ಹಲ್ಲೆಲೂಯಾ. ಮುಂದೆ ನೋಡಬೇಕು. ಓಹೋ ನಾನು ಮುಂದೆ ಅಲ್ಲಿ ರೀಚ್ ಆಗಬೇಕಂತ ನೀನು ನೋಡಿದ್ರೆ ಅಲ್ಲಿ ಹೋಗ್ಬೇಕಾಗಿರೋ ನಿನ್ನ ದಾರಿ ಸ್ಪಷ್ಟವಾಗಿದೆ. ಯಾಕೆ ನೀನು ಹಿಂದೆ ತಿರುಗಿ ನೋಡ್ತೀಯ? ಹಲ್ಲೆಲೂಯಾ. ಯಾಕೆ ಹಿಂದೆ ತಿರುಗಿ ನೋಡ್ತೀಯ? ಸೊ ಆ ರೈತನೂ ಕೂಡ ಹಾಗೇನೆ, ಬರಲಿ ಏನೇ ಕಷ್ಟ ಬರಲಿ, ಏನೇ ಬರಲಿ, ನಾನಂತೂ ಇದನ್ನು ಮುಗಿಸ್ಲೇಬೇಕಂತ ಹೇಳ್ಬಿಟ್ಟು ಅದನ್ನು ಉಳುಮೆ ಮಾಡಿಬಿಟ್ಟು ಹಲ್ಲೆಲೂಯಾ ಬಿತ್ತನೆ ಮಾಡಿಬಿಟ್ಟು ಬೀಜವನ್ನು ಹಾಕ್ಬಿಟ್ಟು ಆತ ಭತ್ತವನ್ನು ಬರೋ ರೀತಿಯಾಗಿ ಆತ ಪ್ರತಿಯೊಂದು ಕಷ್ಟಪಡ್ತಾನೆ ಅಲ್ವಾ. ಹಲ್ಲೆಲೂಯಾ. ಬಿಸಿಲೆಂದೆ ಮಳೆ ಎನ್ನಲಾರ್ದೆ. ಸೊ ನಾವು ನೋಡ್ತೇವೆ ಆತನು ಒಂದು ಹನಿ ನೀರು ಹಲ್ಲೆಲೂಯಾ ಒಂದು ಹನಿ ನೀರು ಯಾವ ರೀತಿಯಾಗಿ ನಾವು ವೇಸ್ಟ್ ಮಾಡ್ತೀವೋ ಆ ರೀತಿಯಾಗಿ ಆತನ ಮೈಯಲ್ಲಿರುವ ಬೆವರ ಹನಿಯಿಂದನೂ ಕೂಡ ಹಲ್ಲೆಲೂಯಾ ರಕ್ತದ ರೀತಿಯಾಗಿ ಭೂಮಿ ಮೇಲೆ ಸುರಿಸಿ ಅದನ್ನು ಬಿತ್ತನೆ ಮಾಡ್ತಾನೆ ಪ್ರಿಯರೇ. ಯಾಕೆಂದರೆ ಇವತ್ತು ನಾನು ಕಷ್ಟಪಡ್ತಾಯಿದ್ರೆ ನಾಳೆ ನನಗೆ ಸುಖ ಸಿಗ್ತದೆ ಅನ್ನೋ ಒಂದು ನಂಬಿಕೆಯಿಂದ ಹಲ್ಲೆಲೂಯಾ ನಂಬಿಕೆಯಿಂದ, ಆ ನಂಬಿಕೆಯಿಂದನೇ ಕಣ್ಣೀರು ಬಂದರು, ಕಷ್ಟ ಬಂದರು, ಯಾರೇ ಕೈ ಹಿಡಿದ್ರು ಆತನು ಮಾತ್ರ ಒಂದೇ ನಂಬಿಕೆ ಇಟ್ಟಿರ್ತಾನೆ. ಯಾಕೆ? ನನಗೆ ಇವತ್ತಲ್ಲ ನಾಳೆ ಫಲ ಬರ್ತದೆ, ನಾನು ಇದರಲ್ಲಿ ಕಷ್ಟ ಬಿದ್ದರೆ ಅಂತ. ಸೊ ಅದೇ ರೀತಿಯಾಗಿ ನಿನಗೆ ಬರುವ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ನೀನು ಮುಂದೆ ಹೋಗ್ತಾ ಇರುವಾಗ ಹಲ್ಲೆಲೂಯಾ ಮುಂದೆ ಹೋಗ್ತಾ ಇರುವಾಗ ಪ್ರತಿಫಲ ಸಿಗೋದಿಲ್ವಾ ನಿನಗೆ? ನಿನ್ನ ಪ್ರತಿಫಲಕ್ಕೆ ತಪ್ಪೋದೇ ಇಲ್ಲ ಪ್ರಿಯರೇ. ನೀನು ಮಾಡ್ತಾ ಇರುವ ಪ್ರಯತ್ನಕ್ಕೆ ನಿನಗೆ ಫಲ ತಪ್ಪೋದಿಲ್ಲ ಅಂತ ದೇವರಲ್ಲಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ ದೇವರಲ್ಲಿ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ
ನಾವು ಏನೇ ಒಂದು ನಿಂದನೋ ಅಪನಿಂದನೋ ಏನೇ ಬರಲಿ, ನಾವು ಮುಂದೆ ಹೋಗ್ಬೇಕೇ ಹೊರತು ಹಿಂದಕ್ಕೆ ಮಾತ್ರ ತಿರುಗಿ ಯಾರೂ ನೋಡಬಾರ್ದು. ಅಲ್ಲವೇ ಇವಾಗ ನೋಡ್ತೇವೆ ನಾವು, ಸೇವಕರು ಸೇವೆ ಮಾಡೋಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೊಂದು ಅಪನಿಂದನೆಗಳು ಪ್ರಿಯರೇ, ನಮಗೆ ಎಷ್ಟೊಂದು ಅವಮಾನಗಳು. ಸೊ ಅದೇ ರೀತಿಯಾಗಿ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೇನೆ. ಇಲ್ಲಿ ಒಬ್ಬ ಯೌವನಸ್ಥನು ಸೇವೆ ಮಾಡೋದಕ್ಕೋಸ್ಕರ ಹಲ್ಲೆಲೂಯಾ ಬೇರೆ ಊರಿಗೆ ಕರೆಸ್ಕೊಂಡಿದ್ದಾರೆ. ಸೊ ಬೇರೆ ಊರಿಗೆ ಕರೆಸ್ಕೊಂಡು ಹಲ್ಲೆಲೂಯಾ ಅಲ್ಲಿ ಸೇವೆ ಮಾಡಬೇಕು. ಆದರೆ ಸೇವೆಗೋಸ್ಕರನೇ ಈ ಯೌವನಸ್ಥನು, ಈ ಸೇವಕನು ಹೋಗಿದ್ದಾನೆ. ಆದರೆ ಅವರಲ್ಲಿ ಅಲ್ಲಿ ಕರೆಸ್ಕೊಂಡು ಹಲ್ಲೆಲೂಯಾ ಬೇರೆ ರೀತಿಯಿಂದಾಗಿ ಆತನಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ ಬೇರೆ ರೀತಿಯಿಂದಾಗಿನೇ ಸನ್ಮಾನ ಮಾಡ್ತಾರೆ. ಸೊ ಅಲ್ಲಿ ಎಲ್ಲರ ಮಧ್ಯದಾಗೂ ಕೂಡ ಕರೆಸ್ಕೊಂಡು ಈ ರೀತಿ ಮಾಡಿಬಿಟ್ಟು, ಅಂದರೆ ಅವರು ಕ್ರಿಶ್ಚಿಯನ್ಸ್ ಆಗಿರೋದಿಲ್ಲ, ಹಿಂದೂಸೇ ಆಗಿರ್ತಾರೆ. ಸೊ ಸೇವಕ್ಕಾಗಿದೆಯಲ್ಲಪ್ಪ, ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡು ಪ್ರಿಯರೇ, ಕರೆಸ್ಕೊಂಡು ನಿನ್ನ ಪರಿಚಯ ಮಾಡ್ಕೋಬೇಕು, ನಾವು ಸೇವೆ ಮಾಡುವಂತೆ ನೀನು ಒಂದು ಕಡೆ ನಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಕರೆದು ಆತನಿಗೆ ಎಷ್ಟು ಅವಮಾನ ಮಾಡ್ತಾರಂತ ಹೇಳಿದ್ರೆ, ಅಲ್ಲಿ ಒಂದು ಫಂಕ್ಷನ್ ಇಟ್ಟಿರ್ತಾರೆ, ಆ ಫಂಕ್ಷನಲ್ಲಿ ಆತನು ಹೋಗ್ತಾನೆ. ಸೊ ನನ್ನನ್ನು ಕೂಡ ಗುರುತಿಸಿದ್ರಲ್ಲ, ಅಲ್ಲೂ ನಾನೊಬ್ಬ ಸೇವಕ ಅಂತ ನನ್ನ ಗುರುತಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಆತನಲ್ಲಿಗೆ ಹೋಗ್ತಾನೆ ಪ್ರಿಯರೇ. ಅಲ್ಲಿಗೆ ಹೋಗಿ ಆಗ ಆತನಿಗೆ ಹೇಳ್ತಾರೆ, ಸೊ ಈತನು ಸೇವಕ ಅಂತೆ, ದೇವ್ರ ಸೇವೆ ಮಾಡ್ತಾನಂತೆ. ಅಲ್ಲೂ ದೇವ್ರ ಸೇವೆ ಮಾಡ್ತಾನಂತೆ. ಈತಿಗೆ ಬರೀ ಏನೂ ಕೆಲಸ ಇಲ್ಲ, ಬುಕ್ಕ ಹಿಡ್ಕೊತಾನೆ, ಅದ್ರಾಗ ಇರೋದೆಲ್ಲ ಹೇಳ್ತಾನೆ, ಕಣ್ಣು ಮುಚ್ಕೊಂಡು ಎಲ್ರಿಗೂ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾನೆ. ಅಲ್ಲೂ ನರಕ ಐತೆ ಪರಲೋಕ ಐತೆ ಅಂತ ಹೇಳ್ತಾನೆ. ಈತ ಸರಿಯಾಗಿ ದುಡಿದು ತಿನ್ನೋದಕ್ಕೆ ಆಗ್ತಾ ಇಲ್ಲ, ಇನ್ನೊಬ್ಬರಿಂದ ಈತ ಜೀವಿಸ್ತಾ ಇದ್ದಾನೆ. ಅಲ್ಲೂ ಸೊ ಅವರಲ್ಲಿ ಕರೆಸ್ಕೊಂಡು ಪ್ರಿಯರೇ ಯಾವ ರೀತಿಯಾಗಿ ಸೇವಕರನ್ನ ಅವಮಾನ ಮಾಡ್ತಿದ್ದಾರೆ ಗೊತ್ತಾ ಇಲ್ಲಿ. ಅಲ್ಲೂ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ ನೋಡ್ರಿ. ಸೊ ನಮ್ಮ ಸೇವಕರಿಗೆ ಈತ ದುಡ್ಕೊಂಡು ತಿನ್ನೋದಕ್ಕೆ ಆಗ್ತಾಯಿಲ್ಲ ಈತನ ಹತ್ರ. ಈತನ ಹತ್ರ ಎಲ್ಲರೂ ಬಂದರೆ ತಾನೇ ಈತನಿಗೆ ದುಡ್ಡು ಆಗ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಈತ ಎಂಥ ಸೇವಕ, ಏನೂ ಅರ್ಥನೇ ಆಗ್ತಾಯಿಲ್ಲ, ಏನು ದೇವರು ಪೂಜೆ ಮಾಡ್ತಾರೆ ಇವರು ಅಂತ ಎಷ್ಟೊಂದು ಅಪನಿಂದಿಸ್ತಾರೆ ಅಂದರೆ ಪ್ರಿಯರೇ. ನಿಜವಾಗ್ಲೂ ಸೇವಕರಿಗೆ ಕಣ್ಣಲ್ಲಿ ನೀರೇ ಬರ್ತಾ ಇರ್ತದೆ. ಆದರೂ ಕೂಡ ಯಾರ ಹತ್ರನೂ ಕೂಡ ತೋರಿಸ್ಕೊಳ್ತಾ ಇರೋದಿಲ್ಲ. ಹಲ್ಲೆಲೂಯಾ ಯಾರ ಹತ್ರನೂ ಕೂಡ ತೋರಿಸ್ಕೊಳ್ಳೋದೇ ಇಲ್ಲ. ಅವರು ಅಳ್ತಾ ಇರ್ತಾರೆ, ಒಳಗಡೆ ದುಃಖ ಪಡ್ತಾ ಇರ್ತಾರೆ. ಸೊ ಪವಿತ್ರಾತ್ಮರಿಗೆ ಎಷ್ಟೊಂದು ದುಃಖಭರಿತವಾಗಿ ಹಲ್ಲೆಲೂಯಾ ನಮ್ಮ ಪವಿತ್ರಾತ್ಮರಿಗೆ ಎಷ್ಟು ದುಃಖಭರಿತವಾಗಿ ಮಾಡ್ತಾ ಇದ್ದಾರೆ ಗೊತ್ತಾ ಈಗಿನ ಕಾಲದಲ್ಲಿ ಪ್ರಿಯರೇ, ಸೈತಾನ್. ಹಲ್ಲೆಲೂಯಾ ಸೊ ಅದೇ ರೀತಿಯಿಂದಾಗಿ ಆ ಸೇವಕರಿಗೂ ಕೂಡ ತುಂಬಾ ಅವಮಾನಿಸ್ತಾರೆ. ಸೊ ಈತನು ಪ್ರಾರ್ಥನೆ ಮಾಡ್ತಾನಂತೆ, ಈತನಿಗೆ ದೇವ್ರು ಏನಂತ ತಿಳಿಸ್ಕೊಟ್ಬಿಡ್ತಾರಂತೆ ಮೊದಲೇ. ಈತನು ಹಂಗೆ ಹೇಳ್ತಾನಂತೆ, ಹಿಂಗೆ ಹೇಳ್ತಾನಂತೆ. ಹಲ್ಲೆಲೂಯಾ ಸೊ ಹಿಂಗೆಲ್ಲನೂ ಕೂಡ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ ನೀನು ಈ ಥರ ವೇಷ ಹಾಕ್ಕೋಬೇಡ, ಪೂಜಾರಿ ಥರ ವೇಷ ಹಾಕ್ಕೊಂಬಿಡು, ಜಾತ್ ಕೇಳಕ್ಕೆ ಬರ್ತಾರಲ್ರಿ ಆ ರೀತಿ ಜಾತ್ ಕೇಳಕ್ಕೆ ಸರಿ ಆಗ್ತೀನಿ ನೀನು, ಆದರೆ ಅವಾಗಾದರೂ ದುಡ್ಡು ಸಿಗ್ತದೆ ನಿನಗಂತ ಎಷ್ಟು ಅಪನಿಂದಿಸ್ತಾರೆ ಅಂತ ಹೇಳಿದ್ರೆ ಪ್ರಿಯರೇ. ಅಷ್ಟೊಂದು ಅಪನಿಂದಿಸ್ತಾರೆ. ಸೇವಕರದೆಲ್ಲ ಕೇಳಿಬಿಟ್ಟು ಒಂದೇ ಮಾತು ಹೇಳ್ತಾರೆ, ಓಕೆ ಇದು ನನಗೆ ಸೈತಾನ್ ಕೊಡ್ತಿರುವ ಶೋಧನೆ ಅಂತ ತಿಳ್ಕೊತೇನೆ ನಾನು. ಹಲ್ಲೆಲೂಯಾ ನಿಮ್ಮ ಮೇಲೆ ಯಾರ ಮೇಲೆ ನನ್ನ ಬೇಜಾರಿಲ್ಲ, ಇದು ನನಗೆ ಸೈತಾನ್ ಕೊಡ್ತಿರೋ ಶೋಧನೆ, ಇದು ನಾನು ಜಯಿಸಬೇಕು ಅಂತ ಆ ಸೇವಕ ತಿಳ್ಕೊತಾನೆ ಪ್ರಿಯರೇ. ಹಲ್ಲೆಲೂಯಾ ಆ ಸೇವಕನ ತಿಳ್ಕೊಂಡು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ ಇಲ್ಲಿಗೆ ಕರೆಸ್ಕೊಂಡು ಕೂಡ ನನಗೆ ಈ ರೀತಿಯಾಗಿ ಅವಮಾನ ಆದರೂ ಕೂಡ ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮಗೋಸ್ಕರ ಒಳ್ಳೆ ರೀತಿಯಿಂದನೇ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಆತನಿಗೆ ದುಃಖ ಇದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಒಂದೇ ಮಾತು ಹೇಳ್ಬಿಟ್ಟು ಮುಂದೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ ಮುಂದೆ ಹೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಬಂದುಬಿಡ್ತಾರೆ ಪ್ರಿಯರು, ಬಂದು ಪ್ರಾರ್ಥನೆ ಕೊಡ್ತಾರೆ. ಆಗ ದೇವ್ರ ಹತ್ರ ಕೇಳ್ತಾರೆ, ದೇವರೇ ಈ ನಿನ್ನ ಮಗನಿಗೆ ನಿನ್ನ ಸೇವೆ ಮಾಡೋದಕ್ಕೋಸ್ಕರ ನೀನು ಬೇರೆ ಕಡೆ ಕಳಿಸಿದೆ, ಅದಕ್ಕೋಸ್ಕರ ನಾನು ಹೋದೆ, ಅಲ್ಲಿ ನನಗೆ ಬರೀ ಅವಮಾನಗಳು ಅಪನಿಂದೆಗಳು. ಹಲ್ಲೆಲೂಯಾ ಯಾರ ಹತ್ರ ಹೇಳ್ಕೊಡ್ಲಿ, ನನಗೆ ನೀನು ಬಿಟ್ಟರೆ ಯಾರಿದ್ದಾರೆ ನನಗೆ ಹೇಳ್ಕೊಳ್ಳೋದಕ್ಕೆ. ಹಲ್ಲೆಲೂಯಾ ಎಲ್ಲರ ಮುಂದೆನೂ ಕೂಡ ನಾನು ಯಾರ ಬಗ್ಗೆನೂ ಕೂಡ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಈ ಸೈತಾನದ ನಾನು ಶೋಧಿಸ್ತಾ ಇದ್ದಂತ ನನಗೆ ಗೊತ್ತು. ಹಲ್ಲೆಲೂಯಾ ಶೋಧಿಸ್ತಾ ಇದೆ ಅಂತ ನನಗೆ ಗೊತ್ತು. ತುಂಬ ಶೋಧನೆ, ಎಷ್ಟೆಷ್ಟು ಶೋಧನೆ ಬರ್ತಾವೋ ಅಷ್ಟೆಷ್ಟು ನಮ್ಮ ಜೀವಿತದಲ್ಲಿ ಅದ್ಭುತ ಆಗ್ತೇವೆ ಅಂತಲೂ ಕೂಡ ನನಗೆ ಗೊತ್ತು ದೇವ್ರೆ. ಹಲ್ಲೆಲೂಯಾ ನಾನು ನಿನ್ನನ್ನು ಅಪನಿಂದಿಸೋದಿಲ್ಲ, ಹಲ್ಲೆಲೂಯಾ ನಿನ್ನ ಬೈಯೋದಿಲ್ಲ, ನಿನಗೆ ನಾನು ಸ್ತೋತ್ರ ಹೇಳ್ತೇನೆ.
ಯಾಕೆ ನನಗೆ ಅವಮಾನ ಯಾರಾದರೂ ಮಾಡಿದ್ರೂ ಕೂಡ ನಿನಗೆ ಸ್ತೋತ್ರ ಹೇಳ್ತಾನೆ. ನನಗೆ ಯಾರಾದರೂ ಗೌರವಿಸಿದ್ರೂ ಕೂಡ ನನಗೆ ಸ್ತೋತ್ರ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಸೈತಾನಿದ್ದು ಕಾರ್ಯ ಮಾಡಿಸ್ತಾ ಇದ್ದಾನೆ. ಯಾಕೆಂದರೆ ನಾನು ಈ ಸೇವೆ ಮಾಡ್ತಾ ಇರ್ಬೋದು ಹಲ್ಲೆಲೂಯಾ ರಕ್ಷಿಸೋದಕ್ಕೋಸ್ಕರ. ಸೊ ಇದರಿಂದ ನಾನು ರಕ್ಷಣೆ ಹೊಂದಿದ ಮೇಲೆ ಪ್ರತಿಯೊಬ್ಬರು ಕೂಡ ರಕ್ಷಣೆ ಮಾರ್ಗದಲ್ಲಿ ತರಬೇಕಂತ ನನ್ನ ಗುರಿ. ಅದರಿಂದ ನಾನು ತಪ್ಪಿ ಹೋಗಬೇಕು. ನಾನೇ ಫಸ್ಟ್ ತಪ್ಪಿ ಹೋಗ್ಬಿಟ್ರೆ ಹಲ್ಲೆಲೂಯಾ ಇನ್ನು ಯಾರನ್ನೂ ಕೂಡ ರಕ್ಷಣೆ ಮಾಡೋದಕ್ಕಾಗದೆ ಅಂತ ಹೇಳ್ಬಿಟ್ಟು ಸೈತಾನ ಈ ರೀತಿಯಾಗಿ ಮಾಡ್ತದೇನಂತ ಕೂಡ ನನಗೆ ಗೊತ್ತು ಅಂತ ಬಂದು ಸೇವಕರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ ದೇವರು ಮಾತಾಡ್ತಾರೆ ಅವ್ರ ಜೊತೆ. ಯಾರೇ ಸಂಕಟ ನಿನಗೆ ಇರಲಿ, ನೀನು ಎಷ್ಟೇ ದುಃಖದಲ್ಲಿರಲಿ, ನಾನು ನಿನ್ನನ್ನು ಸಂತೈಸ್ತೇನೆ ಅಂತ. ಹಲ್ಲೆಲೂಯಾ ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿಂದಯೆ ಎಂದು ನನ್ನ ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ವೋಕೆ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡೋದಿಲ್ಲ, ನಿಂದಯೆ ಎಂದು ನನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಸೊ ದೇವರನ್ನ ನಂಬಿ ನಾವು ಬಂದಾಗ ಯಾವತ್ತಿಗೂ ಕೂಡ ನಾವು ಲಜ್ಜೆ ಪಡೋದಿಲ್ಲ ಪ್ರಿಯರೇ. ಸಂತೋಷವಾಗಿಯೇ ಇರ್ತೇವೆ. ಎಷ್ಟೇ ಶೋಧನೆ ಬಂದರೂ ಕೂಡ ದೇವರು ನಮ್ಮನ್ನು ಸಂತೈಸುವಾಗ ನಾವು ಸಂತೋಷವಾಗಿಯೇ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ಸೇವಕರು ಆ ರೀತಿಯಾಗಿ ಇನ್ನೂ ಹೆಚ್ಚಾಗಿ ಅವರ ಜೀವಿತದಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿಕೊಂಡಾಗ ಹಲ್ಲೆಲೂಯಾ ಯಾರು ಅವರಿಗೆ ಅವಮಾನಿಸಿದ್ರು ಅವರು ಇವರನ್ನು ನೋಡಬೇಕಾದ್ರೆ ಹಲ್ಲೆಲೂಯಾ ಇನ್ನೊಬ್ಬರ ಹತ್ರ ಪರ್ಮಿಷನ್ ತೊಗೊಂಡು ಬರಬೇಕು. ಯಾಕೆ ಆ ರೀತಿಯಾಗಿ ದೇವರವ್ರನ್ನ ಹೆಚ್ಚಾಗಿ ಬೆಳೆಸ್ತಾ ಇರ್ತಾರೆ. ಹಲ್ಲೆಲೂಯಾ ತುಂಬ ಒಳ್ಳೆ ಫೇಮಸ್ ಆಗ್ತಾರೆ ಆ ಪಾಸ್ಟರ್, ಆ ಸೇವಕ. ಹಲ್ಲೆಲೂಯಾ ಅವರನ್ನು ನೋಡಬೇಕಂದ್ರೆ, ಅವರನ್ನು ಮಾತಾಡಿಸ್ಬೇಕಂದ್ರೇ ಅಪಾಯಿಂಟ್ಮೆಂಟ್ ತೊಗೋಬೇಕು ಇನ್ನೊಬ್ಬರ ಹತ್ರ. ಹಲ್ಲೆಲೂಯಾ ಆ ರೀತಿಯಾಗಿ ರಿಚ್ಚಾಗಿ ಬೆಳೀತಾರೆ. ಅವತ್ತವ್ರಿಗೆ ಗೊತ್ತಾಗ್ತದೆ, ಅಯ್ಯೋ ನಾನು ಸುಮ್ಮನೆ ಇವ್ರಿಗೆ ನಿಂದಿಸಿ ಮಾಡಿಬಿಟ್ಟೆ ಅಲ್ಲ, ಹಲ್ಲೆಲೂಯಾ ಸುಮ್ಮನೆ ಇದು ಮಾಡಿಬಿಟ್ಟೆ ಅಲ್ಲ ಅಂತ ಅವತ್ತವರಿಗೆ ಮನವರಿಕೆ ಆಗ್ತದೆ. ಸೊ ಅದಕ್ಕೋಸ್ಕರ ನಿನ್ನ ಟೈಮ್ ಬರೋವರೆಗೋಸ್ಕರ ನೀನು ವೇಟ್ ಮಾಡ್ತಾ ಇರಬೇಕು ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಸೊ ಸೇವಕರಿಗಂತ ಒಂದೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕ್ರಿಸ್ತರಿಗೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಶೋಧನೆ ಬರ್ತಾನೆ ಇರ್ತದೆ. ಅದನ್ನು ದಾಟಿಕೊಂಡು ಮುಂದೆ ಹೋಗುವಾಗ ದೇವರನ್ನ ಜೊತೆನೇ ಇದ್ದಾರೆ. ಹಲ್ಲೆಲೂಯಾ. ಅದರಿಂದ ದಾಟಬೇಕು ನೀನು, ಅದರಿಂದ ಜಯಿಸಬೇಕು ನೀನು, ಈಸಬೇಕು ನೀನು. ಹಲ್ಲೆಲೂಯಾ. ನಮಗೆ ಈಜು ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನದಿಗೆ ಧುಮುಕ್ಬಿಡ್ತೀವಿ, ಬರ್ತದೆ ಅಂತ ಹೇಳ್ಬಿಟ್ಟು ಧುಮುಕ್ಬಿಡ್ತೀವಿ. ಅಥವಾ ಏನೋ ಅಕಸ್ಮಾತಾಗಿ ಧುಮುಕ್ಬಿಡ್ತೀವಿ ಅಂತ ತಿಳ್ಕೊಳ್ರಿ, ಆಗ ಈಜು ಬರೋದಿಲ್ಲ. ಏನು ಮಾಡ್ತೀವಿ, ಹಂಗೋ ಹಿಂಗೋ ಮಾಡಿ ಈಜು ಆಡಲೇಬೇಕು, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀವಿ ಅಲ್ವಾ. ಸೊ ಸತ್ತೋಗ್ಬಿಟ್ರೆ ಏನೈತೆ ಜೀವನ. ಅದೇ ರೀತಿಯಾಗಿ ನಿನಗೆ ಈಜು ಬರಲಿದ್ರೂ ಕೂಡ ಅದರಲ್ಲಿ ಈಜುತ್ತಾ ಇರಬೇಕು ನೀನು. ಅದರಲ್ಲಿ ಈಜ್ಕೊಂಡು ಹೆಂಗಾದರೂ ಮಾಡಿ ದಡ ಸೇರಬೇಕು. ಸೊ ಇದನ್ನು ಕೂಡ ಹಾಗೇನೆ ಪ್ರಿಯರೇ. ಹಲ್ಲೆಲೂಯಾ ಇದನ್ನು ಕೂಡ ಹಾಗೇನೆ. ನೀನು ದಡ ಸೇರೋವರೆಗೂ, ನಿನ್ನ ಜೀವಿತ ಮುಗಿಯೋವರೆಗೂ ಹಲ್ಲೆಲೂಯಾ ನಮ್ಮ ತಂದೆಯಾದ ಕರ್ತನ ಹತ್ರ ನೀನು ಹೋಗೋವರೆಗೂ ನಿನ್ನ ಜೀವಿತದಲ್ಲಿ ಬರೋ ಪ್ರತಿಯೊಂದು ಕಷ್ಟಗೂ ಕೂಡ ಅನುಭವಿಸ್ಕೊಂಡು ನೀನು ಮುಂದೆ ಹೋಗ್ತಾನೆ ಇರಬೇಕು. ಹಾಗಂತ ಹೇಳ್ಬಿಟ್ಟು ನಾನು ಈ ಕಷ್ಟದಲ್ಲೇ ಇರ್ತೇನಂತ ನೀನು ತಿಳ್ಕೊಬೇಡ. ನೀನು ಎಷ್ಟೆಷ್ಟು ಕಷ್ಟಪಡ್ತೀಯೋ, ಎಷ್ಟೆಷ್ಟು ನೋವಲ್ಲಿ ಬಿದ್ದಿರ್ತೀಯೋ ಅಷ್ಟೆಷ್ಟು ಅವಾಗ ದೇವರು ನಿನಗೇನು ತಲುಪಿಸ್ಬೇಕೋ, ನಿನಗೇನು ಉತ್ತರ ಸಿಗಬೇಕೋ, ನಿನಗೇನು ಸಂತೈಸಬೇಕು, ಹಲ್ಲೆಲೂಯಾ ನಿನ್ನನ್ನು ಯಾವ ರೀತಿಯಿಂದ ಪ್ರೀತಿಯಿಂದ ಆಧರಣೆ ಮಾಡಬೇಕು, ನಿನಗೆ ಮುಂದೆ ಆಗೋ ತಿಳಿಸಿಕೊಡಬೇಕು, ದೇವರನಿಗೆ ಹೆಚ್ಚಾಗಿ ತಿಳಿಸಿಕೊಟ್ಟಾಗ ಹಲ್ಲೆಲೂಯಾ ಎಂಥ ಶೋಧನೆಯೇ ಬರಲಿ ದೇವ, ನೀನು ನನ್ನ ಜೊತೆಗಿದೀಯ. ಹಲ್ಲೆಲೂಯಾ ನೀನು ನನ್ನ ಜೊತೆಗಿದೀಯ ಸಾಕು. ಏನೇ ಬಂದರೂ ಕೂಡ ನಾನು ಎದುರಿಸ್ತೇನೆ ಯೇಸುವಿನ నామದಲ್ಲಿ. యేసయ్య నామములో శక్తి ఉన్నదయ్యా, శ్రీ యేసయ్య నామములో శక్తి ఉన్నదయ్యా. నమ్మితే చాలు నీవు పొందుకుంటావు శక్తిని, నమ్మితే చాలు నీవు పొందుకుంటావు శక్తిని. యేసయ్య నామములో శక్తి ఉన్నదయ్యా, శ్రీ యేసయ్య నామములో శక్తి ఉన్నదయ్యా. ಹಲ್ಲೆಲೂಯಾ. ಸೊ ಅದೇ ರೀತಿಯಿಂದ ಪ್ರಿಯರೇ, ದೇವರ ನಿನ್ನನ್ನು ಸಂತೈಸುವಾಗ, ದೇವರನ್ನ ಜೊತೆಗಿರುವಾಗ,
ದೇವರ ನನಗೆ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಿರುವಾಗ ಈ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ, ಈ ಚಿಕ್ಕ ಚಿಕ್ಕ ಶೋಧನೆಗಳಿಗೆ, ಸೈತಾನ ಕೊಡ್ತಿರುವ ಸವಾಲುಗಳಿಗೆ ಯಾಕೆ ಎದುರ್ಕೊಳ್ತಾ ಇದೆಯಾ? ಅವನಿಗೆ ಸವಾಲಾಕು ನೀನು. ಅವನು ನಿನಗೆ ಸವಾಲಾಗ್ತಿದ್ದಾನಂದರೆ ತಿರುಗಿ ನೀನು ಅವನಿಗೆ ಸವಾಲಾಕು. ಯೇಸುವಿನ ರಕ್ತದಿಂದ ನಿನ್ನನ್ನು ಗೆಲ್ಲುತ್ತಾನೆ ಸೈತಾನ್. ಹಲ್ಲೆಲೂಯಾ. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ಸೈತಾನನ್ನು ನಿಮ್ಮ ಕಾಲ ಕೆಳಗೆ ನಾನು ಹಾಕ್ತೇನೆ. ಹಲ್ಲೆಲೂಯಾ. ಸೊ ನೋಡಿದ್ರ, ದೇವ್ರು ಹೇಳ್ತಾ ಇದ್ದಾನೆ ಸೈತಾನನ್ನು ನಮ್ಮ ಕೆಳಗೆ ಹಾಕ್ತಾನಂತೆ, ನಾವು ತುಳಿಯೋದಕ್ಕೆ ಅಧಿಕಾರ ಕೊಡ್ತಾನಂತೆ. ಸೊ ಆ ಅಧಿಕಾರ ಕೊಡುವಾಗ ಯೇಸುವಿನ ನಾಮ ಎತ್ತಿಕೊಂಡು ಆರಾಧಿಸುವಾಗ ಪ್ರತಿಯೊಂದನ್ನು ಕೂಡ ಕಟ್ಟಲ್ಪಟ್ಟ ಬಂಧನ ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಬಿಚ್ಚಿ ಹೋಗ್ತದೆ. ಹಲ್ಲೆಲೂಯಾ. ಬಿಚ್ಚಿ ಹೋಗ್ತದೆ. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಹಲ್ಲೆಲೂಯಾ. ಕರ್ತನಲ್ಲಿ ಆಗದಂಥ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೀನು ಆರಾಧಿಸುವಾಗ, ನೀನು ಸ್ತುತಿಸುವಾಗ ನಿನ್ನ ಸ್ತುತಿಗಳು ದೇವರಿಗೆ ಮುಟ್ಟುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಪ್ರತಿಯೊಂದು ಸ್ತುತಿ ಆರಾಧನೆ ಕೂಡ ದೇವರು ಕೇಳ್ತಾ ಇದ್ದಾನೆ. ಆ ಆರಾಧನೆ ಪ್ರತಿಯೊಂದು ಕೂಡ ಇವತ್ತಲ್ಲ ನಾಳೆ ನಿನಗೆ ಅಡ್ಡಿಯಾಗಿರುವ ಸೈತಾನ ಕಾರ್ಯವೇ ಎಲ್ಲವೂ ಕೂಡ ಶೋಧಿಸ್ತಾರೆ, ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿನೇ ಬಿದ್ದೋಗ್ತದೆ. ಹಲ್ಲೆಲೂಯಾ. ಅದನ್ನು ನೀನು ನಂಬಿಕೆಯಿಂದ ಸ್ತುತಿಸುವಾಗ, ಆರಾಧಿಸುವಾಗ ಎಲ್ಲವೂ ಕೂಡ ನಿನಗೆ ಬೇಕಾಗಿರುವ ರೀತಿಯಾಗಿ ಹಲ್ಲೆಲೂಯಾ ದೇವರು ಬದಲು ಮಾಡ್ತಾನೆ ಪ್ರಿಯರೇ. ಸೊ ನಂಬಿಕೆ ಇಡು, ಮುಂದೆ ಹೋಗ್ತಾ ಇರು. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.